ಪಯಣ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಹೊಸದಾಗಿ ತಲೆ ಎತ್ತಿರುವ ವಿಂಟೇಜ್ ಕಾರ್ ಮ್ಯೂಸಿಯಂ. ಈ ಮ್ಯೂಸಿಯಂ ಹತ್ತಿರ ಹೋಗ್ತಿದ್ದಂತೆ ಮೊದಲು ನಮ್ಮ ಕಣ್ಣಿಗೆ ಬೀಳುವುದು ಅದರ ವಿಶಿಷ್ಟವಾದ ವಿನ್ಯಾಸ. ಒಂದು ಬೃಹತ್ ಗಾತ್ರದ ಚಕ್ರದ ಆಕಾರದಲ್ಲಿರುವ ಈ ಕಟ್ಟಡವೇ ಇಲ್ಲಿನ ಮೊದಲ ಆಕರ್ಷಣೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ದಶಕಗಳ ಕಾಲದ ಅದ್ಭುತ ಕಾರ್ ಸಂಗ್ರಹ ಈಗ ಇಲ್ಲಿ ಮೈಸೂರಿನ ಮಡಿಲಲ್ಲಿ. ಇಲ್ಲಿರೋದು ಬರೀ ಕಾರುಗಳಲ್ಲ, ಇತಿಹಾಸದ ಚಕ್ರಗಳು. ಇಲ್ಲಿ ಸುಮಾರು 1926 ದಶಕದ ಹಳೆಯ ಮಾಡೆಲ್ಗಳಿಂದ ಹಿಡಿದು ಇತ್ತೀಚಿನ ವಿಂಟೇಜ್ ಕಾರುಗಳವರೆಗೆ ಎಲ್ಲವೂ ಇವೆ. ಒಳಗೆ ಹೋದ ತಕ್ಷಣ ನಾವು ಯಾವುದೋ ಹಳೆಯ ಕಾಲದ ಸಿನಿಮಾಗೆ ಬಂದ ಹಾಗೆ ಅನಿಸುತ್ತೆ. ಆ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಬಳಸುತ್ತಿದ್ದ ಕಾರುಗಳು, ರಾಜ ಮಹಾರಾಜರ ಗತ್ತು ಹೆಚ್ಚಿಸುತ್ತಿದ್ದ ವಾಹನಗಳು, ಮತ್ತೆ ನಮ್ಮ ತಾತ ಮುತ್ತಾತಂದಿರ ಕಾಲದ ಅಂಬಾಸಿಡರ್ ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಸಂರಕ್ಷಿಸಿದ್ದಾರೆ ಅಂದರೆ ಇಂದಿಗೂ ಅವು ಓಡುವ ಸ್ಥಿತಿಯಲ್ಲಿ ಇದೆ ಅನಿಸುತ್ತೆ. ಪ್ರತಿ ಕಾರಿನ ಪಕ್ಕದಲ್ಲೂ ಅದರ ಇತಿಹಾಸ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ಮಾಹಿತಿ ಇರುವುದು ನಮಗೆ ಹೊಸ ವಿಷಯಗಳನ್ನು ತಿಳಿಸಿಕೊಡುತ್ತೆ. ಬರೀ ಕಾರುಗಳಷ್ಟೇ ಅಲ್ಲ, ಇಲ್ಲಿ ಹಳೆಯ ಕಾಲದ ಬೈಕುಗಳು, ಜೀಪುಗಳು ಮತ್ತು ವಿಭಿನ್ನ ಶೈಲಿಯ ವಾಹನಗಳ ಸಂಗ್ರಹವೂ ಇದೆ. ಈ ಮ್ಯೂಸಿಯಂ ವಿಶೇಷತೆ ಏನೆಂದರೆ ಇದು ಬರೀ ಪ್ರವಾಸಿ ತಾಣವಲ್ಲ, ಇದೊಂದು ತಾಂತ್ರಿಕ ಜ್ಞಾನದ ಭಂಡಾರ. ಅಂದಿನ ಕಾಲದ ಇಂಜಿನಿಯರಿಂಗ್ ಕೌಶಲ ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನು ಇಲ್ಲಿನ ಪ್ರತಿಯೊಂದು ಗೇರ್ ಮತ್ತು ಸ್ಟೀರಿಂಗ್ ನಮಗೆ ನೆನಪಿಸುತ್ತೆ. ನೀವು ಕಾರ್ ಪ್ರೇಮಿಗಳಾಗಿದ್ದರೆ ಅಥವಾ ಇತಿಹಾಸದ ಮೇಲೆ ಆಸಕ್ತಿ ಇರೋರಾಗಿದ್ದರೆ ಮೈಸೂರಿಗೆ ಬಂದಾಗ ಈ ಪಯಣ ಮ್ಯೂಸಿಯಂಗೆ ಭೇಟಿ ನೀಡೋದನ್ನು ಮರಿಬೇಡಿ. ಕೊನೆಯದಾಗಿ ಹೇಳೋದಾದರೆ ಈ ಮ್ಯೂಸಿಯಂ ನಮಗೆ ನೆನಪಿಸುವುದು ಒಂದೇ, ಕಾಲ ಎಷ್ಟು ವೇಗವಾಗಿ ಉರುಳಿದ್ರೂ ಹಳೆಯ ನೆನಪುಗಳಿಗೆ ಯಾವಾಗಲೂ ಒಂದು ಗೌರವ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಟ್ರಾವೆಲ್ ಪಾರ್ಟ್ನರ್ ಅಥವಾ ಕಾರ್ ಕ್ರೇಜ್ ಇರೋ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ನೀವೇನಾದರೂ ಇಲ್ಲಿಗೆ ಭೇಟಿ ನೀಡಿದರೆ ಇಲ್ಲಿರೋ 100 ಕಾರುಗಳಲ್ಲಿ ನಿಮ್ಮ ಮನಗೆದ್ದ ಕಾರು ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಈ ಸುಂದರ ಪಯಣ ಹೀಗೆ ಮುಂದುವರಿಯಲಿ. ಮತ್ತೆ ಸಿಗೋಣ.